ಹೆಲೋ ಎವ್ರಿವನ್, ಇವತ್ತು ಬಂದು ವಾಂಗಿಬಾತ್ ಮಾಡೋದ್ರಿಂದ ವಾಂಗಿಬಾತ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒಂದು ಕಡಾಯಿಗೆ ಕರಿಬೇವು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಎಲ್ಲ ಬಾಡಿಸ್ಕೊಬೇಕು. ನಂತರ ಟೊಮೊಟೊ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗೆಲ್ಲ ಆದಮೇಲೆ ಅದು ಎಲ್ಲ ಮೆತ್ತಗಾಗಿರುತ್ತೆ. ಸೊ ಅದು ಎಲ್ಲ ಫ್ರೈ ಆದಮೇಲೆ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆ ಬದನೆಕಾಯಿನೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ಅದಕ್ಕೆ ಹುಣಸೆ ಹುಳಿಯೇ ಬರುತ್ತೆ. ಹುಣಸೆ ಹುಳಿ ಬೇಡ ಅಂದರೆ ಬರೀ ಟೊಮೊಟೊನೇ ಹಾಕೊಬೋದು. ನಾನು ಹುಣಸೆ ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹುಣಸೆ ಹುಳಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ ಎಲ್ಲ ಮೆತ್ತಗಾಗಿರುತ್ತೆ ಬದನೆಕಾಯಿ ಎಲ್ಲ. ಆವಾಗ ಬಂದು ವಾಂಗಿಬಾತ್ ಪೌಡರ್ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಎಣ್ಣೆ ಎಲ್ಲ ಸುತ್ತು ಬಿಟ್ಕೊಂಡಿರುತ್ತೆ. ಆವಾಗ ಎಲ್ಲ ಆಗಿದೆ ಅಂತ ಅರ್ಥ. ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡು ಅನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಫಟಾಫಟ್ ಅಂತ ರೆಡಿ ಆಗೋಗ್ಬಿಡುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು, ಹಸ್ಬೆಂಡ್ ಲಂಚ್ ಬಾಕ್ಸಿಗಾಗಿರ್ಬೋದು, ಬೇಗ ಬೆಳಗಿನ ತಿಂದು ಪ್ರಿಪೇರ್ ಆಗೋಗ್ಬಿಡುತ್ತೆ. ಟ್ರೈ